ಭಾರತ ಪಾಕಿಸ್ತಾನ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಟ್ಟಿಗೆ ಅತಿ ಸಣ್ಣ ವಯಸ್ಸಿನಲ್ಲಿ ಶೌರ್ಯಚಕ್ರ ಪ್ರಶಸ್ತಿ ಪಡೆದಂಥ ವೀರ ಯೋಧ ಕೊಡಗಿನ ಮಹೇಶ್ ಇದ್ದಾರೆ. ಅಂದರೆ ಅವರು ಕೂಡ ಜಮ್ಮು ಕಾಶ್ಮೀರದಲ್ಲಿ ಸಾಕಷ್ಟು ಬಾರಿ ಉಗ್ರರೊಂದಿಗೆ ಕಾಳಗ ಮಾಡಿ ಸಾವನ್ನು ಗೆದ್ದು ಬಂದಂಥವರು. ಅವರೊಟ್ಟಿಗೆ ಮಾತಾಡುವ. ಸರ್ ಬನ್ನಿ. ಈಗ ಏನಾಗ್ತಿದೆ ಸರ್ ನೀವು ನೋಡೋದ ಮಟ್ಟಿಗೆ ನಮ್ಮ ಇದು ಜಮ್ಮು ಕಾಶ್ಮೀರ ಅದೇ ಪಾಕಿಸ್ತಾನ ಭಾರತ ಗಡಿ ಭಾಗದಲ್ಲಿ ಏನಾಗ್ತಿದೆ, ಯಾವ ಪರಿಸ್ಥಿತಿ ಇದೆ ಅಂತ ಹೇಳುವಂಥದ್ದು? ಸರ್, ಈಗ ನೀವು ನೋಡ್ತಾ ಇದ್ದೀರಾ ಟಿ ವಿ ಎಲ್ಲದರಲ್ಲೂ ಕೂಡ ಬರ್ತಾ ಇದೆ ಯಾವ ರೀತಿ ಉದ್ವಿಗ್ನ ಪರಿಸ್ಥಿತಿ ಸ್ಟಾರ್ಟ್ ಆಗಿದೆ ಅಂತ. ಹಾಗೂ ನಮ್ಮ ಭಾರತೀಯ ಸ್ಥಾನ ಹೇಗೆ ಪಾಕಿಸ್ತಾನ ಒಂದು ಪಾಪಿ ದೇಶವು ಯಾವ ರೀತಿ ಒಂದು ನರಮೇಧ ಮಾಡಿದೆ, ಹತ್ಯಾಕಾಂಡ ಮಾಡಿದೆ. ಈಗ ನಾವೆಲ್ಲ ಆ ಟೈಮಲ್ಲಿ ನಾವು ಏನು ಆಗಿನ ಪಂಜಾಬಲ್ಲಿ ಮಾಡಿದಂತಹ ಜಲಿಯನ್ವಾಲಾಬಾಗ್ ಹತ್ಯಾಕಾಂಡ ಏನಿದೆ ಅದನ್ನ ಮರುಕಳಿಸಿದ್ದಾರೆ ಪಾಕಿಸ್ತಾನ ಅಂತ ಪಾಪಿ ದೇಶ. ಈಗ ನೀವು ನೋಡಿದಂಥ ನಮ್ಮ ಭಾರತ ಜನ ಹೋದ ಒಂದು ಟೂರಿಸಂ ಪ್ಲೇಸಲ್ಲಿ ಯಾವ ರೀತಿ ಅವರ ಒಂದು ಜಾತಿ ಧರ್ಮವನ್ನು ಪರಿಗಣಿಸಿ ಅವ್ರ ಮೇಲೆ ಹತ್ಯೆ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡಿದ್ದೀವಿ. ಅದೇ ರೀತಿ ಸರ್, ಈಗ ಏನವರು ಪ್ರತೀಕಾರ ಮಾಡಿದರೆ ಅದು ಪ್ರತ್ಯುತ್ತರವಾಗಿ ನಮ್ಮ ಭಾರತೀಯ ದೇಶ ಹಾಗೂ ಭಾರತೀಯ ಸೇನೆ ಅದು ಪ್ರತ್ಯುತ್ತರವನ್ನು ಕೊಡೋದಕ್ಕಾಗಿ ನಾವು ವೇಟ್ ಮಾಡ್ತಿದ್ದೀವಿ. ಅದು ತಕ್ಕಂತೆ ನಮ್ಮ ಭೂಸೇನೆ ಆಗ್ಬೋದು, ವಾಯುಪಡೆ ಆಗ್ಬೋದು, ಹಾಗೂ ನಮ್ಮ ಜಲಸೇನೆ ಆಗ್ಬೋದು, ಅದಕ್ಕೆ ತಕ್ಕಂತಹ ಒಂದು ತಯಾರಿಯನ್ನು ನಾವು ಮಾಡ್ಕೊಳ್ತಾಯಿದ್ದೀವಿ. ನೀವು ಅಲ್ಲಿ ನೋಡ್ಬೋದು ನಮ್ಮಲ್ಲಿರುವಂಥ ಅತ್ಯಾಧುನಿಕವಾದಂಥ ಯುದ್ಧ ವಿಮಾನ ರಫೇಲ್ ಆಗ್ಬೋದು, ನಮ್ಮ ಭಾರತ ತೇಜಸ್ ಆಗ್ಬೋದು, ಹಾಗೂ ನಮ್ಮ ನೇವಿ ಪಡೆ ಹಾಗೂ ಭೂಸೇನೆ ಪ್ರತಿಯೊಂದು ರೀತಿಯಲ್ಲೂ ಕೂಡ ನಾವು ಸಮರಾಭ್ಯಾಸವನ್ನು ಮಾಡ್ತಾಯಿದ್ದೀವಿ. ನಾವು ಪ್ರೆಸೆಂಟ್ ಈಗ ಲೀವರಿಂದ ನಾವು ಕೂಡ ಹೋಗಿ ತರಬೇತಿ ನಾವು ಒಂದು ಸಮರಾಭ್ಯಾಸಕ್ಕೆ ನಾವು ಕೂಡ ಸೇರಿಕೊಳ್ಬೇಕು ಈಗ. ಸರ್, ಈಗ ಇಲ್ಲಿ ಅದೊಂದು ಹತ್ಯಾಕಾಂಡ ನಡೆಯಿತು, ಪ್ರವಾಸಿಗರ ಹತ್ಯಾಕಾಂಡ ಅಂತ ಏನು ಭದ್ರತಾ ವೈಫಲ್ಯ ಆಯಿತು ಅಂತ ಹೇಳುವಂಥದ್ದು ಮಾತು ಕೇಳಿ ಬರ್ತಾ ಇದೆ. ಏನಾಗಿರ್ಬೋದು ಅಲ್ಲಿ ಅಂತ, ಯಾವ ರೀತಿ ಇದು ಆಗಲಿಕ್ಕೆ ಏನು ಕಾರಣ? ಇದುವರೆಗೂ ಆ ರೀತಿ ಆಗಿರಲಿಲ್ಲ, ಹೇಗೆ ಆಯಿತು ಅಂತ ಹೇಳುವಂಥದ್ದು? ಸರ್, ನೀವು ನೋಡಿದ ಮಟ್ಟಿಗೆ ಇದುವರೆಗೆ ಯಾವುದೇ ರೀತಿ ಒಂದು ಪ್ರವಾಸಿ ಜಾಗಗಳಲ್ಲಿ ಭದ್ರತಾ ವೈಫಲ್ಯ ಯಾವುದೇ ಕಾರಣಕ್ಕೂ ಆಗಿಲ್ಲ. ಇದು ಒಂದು ಅಲ್ಲಿರುವಂಥ ಒಂದು ಲೋಕಲ್ ಗೌರ್ಮೆಂಟ್ನ ಒಂದು ತಪ್ಪು. ಏಕೆಂದರೆ ನಾವು ವೈಫಲ್ಯ ಆಗಿರುತ್ತೆ. ಏನಕ್ಕಂದರೆ ಒಂದು ಯಾವುದೇ ರೀತಿಯಲ್ಲಿ ಒಂದು ನೀವು ಟೂರಿಸಂ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು, ಅಲ್ಲಿ ಮುನ್ಸಿಪಾಲ್ಟಿ ಆಗ್ಬೋದು, ಇಲ್ಲಿ ಲೋಕಲ್ ಗೌರ್ಮೆಂಟ್ ಆಗ್ಬೋದು, ಪಕ್ಕದಿರುವಂಥ ಅದೊಂದು ಭದ್ರತಾ ಏನು ಒಂದು ಇಲಾಖೆ ಇದೆ ಅದಕ್ಕೆ ಮೊದಲಾಗಿ ಇನ್ಫಾರ್ಮ್ ಮಾಡಬೇಕು. ನಾವು ಈ ಥರ ಇದು ಮಾಡಿಂದ ನಮಗೆ ಸಪೋರ್ಟ್ ಬೇಕಂತ ಇನ್ಫಾರ್ಮ್ ಮಾಡಬೇಕು. ಅದು ಅವ್ರ ಮೇಲೆ ತಪ್ಪಿದೆ. ಭದ್ರತಾ ವೈಫಲ್ಯಕ್ಕೆ ಯಾವುದೇ ರೀತಿ ಕಾರಣ ಅಲ್ವೇ ಇಲ್ಲ ಇದರಲ್ಲಿ ಹೇಳ್ಬೇಕಾದ್ರೆ. ಈಗ 26 ಜನರ ಹತ್ಯೆ ಆಗಿದೆ, ಅದಕ್ಕೆ ಪ್ರತೀಕಾರ ತೆಗೆದುಕೊಳ್ಬೇಕಂತೇಳಿ ಎಲ್ಲರೂ ಬಯಸ್ತಾ ಇದ್ದಾರೆ. ಯಾವಾಗ ಪ್ರತೀಕಾರ ಆಗ್ಬೋದು, ಏನಾಗ್ಬೋದು ಅಂತ ಹೇಳುವಂಥದ್ದು ಈಗಿನ ಪರಿಸ್ಥಿತಿಯನ್ನು ನೋಡಿದರೆ? ಸರ್, ಈಗ ನಾವು ಹೇಳ್ದಾಗೆ ಕೋಪದಲ್ಲಿ ಮುಯ್ಕೊಳ್ಳೋದಲ್ಲ, ಅದಕ್ಕೆ ಕಾದು ಹೊಡೆತಂಗೆ ಕೊಡ್ಬೇಕು. ಯಾಕಂದರೆ ಸರ್, ಈಗ ಹೊಡೆದ್ರೆ ಅವರಿಗೆ ಮುಟ್ಟು ನೋಡ್ಕೊಳ್ಳೋ ರೀತಿ ಕೊಡಬೇಕು ಅವರಿಗೆ. ಈಗ ನಾವು ಟಚ್ ಮಾಡಿದ್ರೆ ಅವ್ರಿಗೆ ಮುಟ್ಟಿ ನೋಡ್ಕೊಳ್ಳೋ ರೀತಿಯಲ್ಲಿ ಅವರಿಗೆ ಪ್ರತ್ಯುತ್ತರ ನೀಡೋದಕ್ಕಾಗಿ ನಾವು ಭಾರತೀಯ ಸರ್ಕಾರ ಆಗ್ಬೋದು, ಭಾರತೀಯ ಸೇನೆ ಎಲ್ಲ ರೀತಿಯಲ್ಲೂ ತಯಾರು ಮಾಡಿಕೊಡ್ತಿದೆ. ಆದಷ್ಟು ಬೇಗ ಭಾರತ ಜನ ಸಿಹಿ ಸುದ್ದಿ ಕೊಡುವಂಥ ಒಂದು ತಯಾರಿಯಲ್ಲಿ ಭಾರತೀಯ ಸೇನೆ ಆಗ್ಬೋದು ಹಾಗೂ ಭಾರತೀಯ ಸರ್ಕಾರ ಅದೇ ರೀತಿ ಕಾರ್ಯ ನಡ್ಕೊಳ್ತಿದೆ ಸರ್. ನೀವು ಕೂಡ ಸಾಕಷ್ಟು ಬಾರಿ ಅಲ್ಲಿ ಹೋರಾಟ ಮಾಡಿ ಬಂದವರು, ಉಗ್ರರೊಟ್ಟಿಗೆ ಹೋರಾಟ ಮಾಡಿ ನೀವು ಕೂಡ ಸಾಕಷ್ಟು ಅನುಭವಿಸಿದ್ದೀರಿ. ಯಾವ ರೀತಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳುವಂಥದ್ದು ಕಾಶ್ಮೀರ ಅಲ್ಲಿ ಆ ಕಡೆ ಯಾವ ರೀತಿ ಇದೆ ಅಂತ ಹೇಳುವಂಥದ್ದು? ಸರ್, ಈಗ ನಾನು 2016 19 ಲಾಸ್ಟ್ ತನಕ ಕೂಡ ನಾನು 44 ರಾಷ್ಟ್ರೀಯ ರೈಫಲಲ್ಲಿ ನಾನು ಕಾರ್ಯನಿರ್ವಹಿಸಿದ್ದೀನಿ. ನೀವು ಗೊತ್ತಿರೋ ಹಾಗೆ ನಾನು ಸಣ್ಣ ವಯಸ್ಸಲ್ಲೇ ಉಗ್ರ ಹೋರಾಡಿ ಅವ್ರನ್ನ ಕೊಂದು ರಾಷ್ಟ್ರಪತಿಯಿಂದ ರಾಷ್ಟ್ರ ಶೌರ್ಯ ಚಕ್ರ ಕೂಡ ಪಡ್ಕೊಂಡಿದ್ದೀನಿ. ನಮ್ಮ ಸರ್, ಈಗ ನಾವು ನೋಡಿದ ಮಟ್ಟಿಗೆ ಅಲ್ಲಿ ಯಾವ ಕ್ಷಣಕ್ಕೆ ಯಾವ ರೀತಿ ಒಂದು ಸಿಚುವೇಶನ್ ವಾತಾವರಣ ಆಗುತ್ತೆ ಅನ್ನೋದು ನಾವು ಯೋಚನೆ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಏನಕ್ಕೆ ಸರ್, ಅಲ್ಲಿ ಎಲ್ಲಿ ತನಕ ಅಲ್ಲಿಯ ಒಂದು ಲೋಕಲ್ ಪೀಪಲ್ಸ್ ಸಪೋರ್ಟ್ ನಮ್ಗೆ ಇರೋದಿಲ್ವೋ ಅಲ್ಲಿ ತನಕ ಸರ್ ಈ ನರಹಂತಕ ಟೆರರಿಸ್ಟ್ಗಳ ಅಟ್ಯಾಕ್ ನಮ್ಮ ಮೇಲೆ ಆಗ್ತಾನೆ ಇರುತ್ತೆ. ಯಾವಾಗ ಕಾಶ್ಮೀರಿ ಜನರು ನಮಗೆ ಫುಲ್ ಸಪೋರ್ಟ್ ಮಾಡ್ತಾರೆ ಆವಾಗ ಭಾರತ ಸರ್ಕಾರ ಆಗ್ಬೋದು, ಭಾರತೀಯ ಸೇನೆ ಆಗ್ಬೋದು ಪರಿಪೂರ್ಣವಾಗಿ ನಮ್ಮ ಏನೋ ಒಂದು ಟೆರರಿಸ್ಟ್ ಅಥವಾ ಉಗ್ರವಾದಿಗಳನ್ನ ಮಟ್ಟ ಹಾಕೋದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಈಗಿನ ಪರಿಸ್ಥಿತಿ ನೋಡಿದರೆ ಮುಂದೆ ಏನಾಗ್ಬೋದು? ಯುದ್ಧ ಫಿಕ್ಸಾ ಅಥವಾ ಯುದ್ಧ ಮಾಡೋದಿಲ್ಲ, ಬೆದರಿಕೆ ಮಾಡ್ತಾ ಇದೆಯಾ ಪಾಕಿಸ್ತಾನವನ್ನು, ಹೇಗೆ ಅಂತ ಹೇಳುವಂಥದ್ದು? ಸರ್, ನಿಮ್ಗೆ ಗೊತ್ತಿರ್ಬೋದು, ಭಾರತ ಆಗಿನ ಭಾರತ ಅಲ್ಲ, ಈಗ ಯುಗನೇ ಬೇರೆ ಇದೆ, ನವಯುಗ ಭಾರತ ಆಗಿದೆ. ನಮಗೆ ಕೊಟ್ಟಂಥ ಉತ್ತರಕ್ಕೆ ನಾವು ಪ್ರತ್ಯುತ್ತರ ಕೊಡ್ತೀವಿ. ಅದಕ್ಕೆ ನೀವು ಕಾದು ನೋಡಬೇಕಾಗುತ್ತೆ. ಏನಕ್ಕಂದರೆ ಮೊದಲೇ ನಾವು ಅದನ್ನ ಇದು ಮಾಡೋ ಸರಿ ಇರಲ್ಲ. ಕಾದು ನೋಡಿ ಅದರ ಪ್ರತ್ಯುತ್ತರ ಯಾವ ರೀತಿ ಇರುತ್ತೆ ಅಂತ. ಆ ಪ್ರತ್ಯುತ್ತರ ಕೊಡೋದ್ರಿಂದ ಬೇರೆ ಕಂಟ್ರಿಗಳು ಭಾರತದ ವಿರುದ್ಧ ಬೆರಳು ತೋರಿಸೋದಕ್ಕೆ ಭಯಪಡಬೇಕು. ಅಂದರೆ ಒಂದು ಫ್ರೆಂಡ್ಶಿಪ್ ಮಾಡಬೇಕೆ ಹೊರತು ಸ್ನೇಹಕ್ಕೆ ನಾವು ಕೈ ನೀಡಬೇಕೆ ಹೊರತು ಈ ಥರ ಉಗ್ರರನ್ನು ಕಳಿಸೋದಕ್ಕೆ ಭಯಪಡೋ ರೀತಿಯಲ್ಲಿ ಹಾಗೂ ಭಾರತಕ್ಕೆ ಯಾವುದೇ ರೀತಿಯಾದಂಥ ಉಗ್ರ ಚಟುವಟಿಕೆ ನಡೆಸೋದಕ್ಕೆ ಬೇರೆ ದೇಶ ಎದುರ್ಕೊಳ್ಬೇಕು. ಆ ರೀತಿಯಾಗಿ ಉತ್ತರವನ್ನು ಕೊಡೋದಕ್ಕೆ ಭಾರತೀಯ ಸೇನೆ ಸಜ್ಜಾಗ್ತಾ ಇದೆ. ಒಟ್ಟಾರೆ ಪಾಕಿಸ್ತಾನಕ್ಕೆ ಸರಿಯಾಗಿ ಪ್ರತ್ಯುತ್ತರ ಕೊಡಲಿಕ್ಕೆ ನಾವು ಸಿದ್ಧರಾಗಿದೆ ಅಂತ ಹೇಳಿ ಯೋಧ ಹೇಳ್ತಿದ್ದಾರೆ. ಅವರು ಕೂಡ ಈಗ ರಜೆಯನ್ನು ಮುಗಿಸಿ ಮತ್ತೆ ಆ ಜಮ್ಮು ಕಾಶ್ಮೀರಕ್ಕೆ ತೆರಳಲಿಕ್ಕೆ ಸಿದ್ಧರಾಗಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.
ಭಾರತ ಪಾಕಿಸ್ತಾನ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಟ್ಟಿಗೆ ಅತಿ ಸಣ್ಣ ವಯಸ್ಸಿನಲ್ಲಿ ಶೌರ್ಯಚಕ್ರ ಪ್ರಶಸ್ತಿ ಪಡೆದಂಥ ವೀರ ಯೋಧ ಕೊಡಗಿನ ಮಹೇಶ್ ಇದ್ದಾರೆ. ಅಂದರೆ ಅವರು ಕೂಡ ಜಮ್ಮು ಕಾಶ್ಮೀರದಲ್ಲಿ ಸಾಕಷ್ಟು ಬಾರಿ ಉಗ್ರರೊಂದಿಗೆ ಕಾಳಗ ಮಾಡಿ ಸಾವನ್ನು ಗೆದ್ದು ಬಂದಂಥವರು. ಅವರೊಟ್ಟಿಗೆ ಮಾತಾಡುವ. ಸರ್ ಬನ್ನಿ, ಈಗ ಏನು ಆಗ್ತಿದೆ ಸರ್ ನೀವು ನೋಡೋದು ಮಟ್ಟಿಗೆ ನಮ್ಮ ಇದು ಜಮ್ಮು ಕಾಶ್ಮೀರ ಅದೇ ಪಾಕಿಸ್ತಾನ ಭಾರತ ಗಡಿ ಭಾಗದಲ್ಲಿ ಏನು ಆಗ್ತಿದೆ, ಯಾವ ಪರಿಸ್ಥಿತಿ ಇದೆ ಅಂತ ಹೇಳುವಂಥದ್ದು? ಸರ್, ಈಗ ನೀವು ನೋಡ್ತಾ ಇದ್ದೀರಾ ಟಿ ವಿ ಎಲ್ಲದರಲ್ಲೂ ಕೂಡ ಬರ್ತಾ ಇದೆ ಯಾವ ರೀತಿ ಉದ್ವಿಗ್ನ ಪರಿಸ್ಥಿತಿ ಸ್ಟಾರ್ಟ್ ಆಗಿದೆ ಅಂತ. ಹಾಗೂ ನಮ್ಮ ಭಾರತೀಯ ಸ್ಥಾನ ಹೇಗೆ ಪಾಕಿಸ್ತಾನ ಒಂದು ಪಾಪಿ ದೇಶವು ಯಾವ ರೀತಿ ಒಂದು ನರಮೇಧ ಮಾಡಿದೆ, ಹತ್ಯಾಕಾಂಡ ಮಾಡಿದೆ. ಈಗ ನಾವೆಲ್ಲ ಆ ಟೈಮಲ್ಲಿ ನಾವು ಏನು ಆಗಿನ ಪಂಜಾಬಲ್ಲಿ ಮಾಡಿದಂತಹ ಜಲಿಯನ್ವಾಲಾಬಾಗ್ ಹತ್ಯಾಕಾಂಡ ಏನಿದೆ ಅದನ್ನ ಮರುಕಳಿಸಿದ್ದಾರೆ ಪಾಕಿಸ್ತಾನ ಅಂತ ಪಾಪಿ ದೇಶ. ಈಗ ನೀವು ನೋಡಿದಂಥ ನಮ್ಮ ಭಾರತ ಜನ ಹೋದ ಒಂದು ಟೂರಿಸಂ ಪ್ಲೇಸಲ್ಲಿ ಯಾವ ರೀತಿ ಅವರ ಒಂದು ಜಾತಿ ಧರ್ಮವನ್ನು ಪರಿಗಣಿಸಿ ಅವ್ರ ಮೇಲೆ ಹತ್ಯೆ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡಿದ್ದೀವಿ. ಅದೇ ರೀತಿ ಸರ್, ಈಗ ಏನವರು ಪ್ರತೀಕಾರ ಮಾಡಿದರೆ ಅದು ಪ್ರತ್ಯುತ್ತರವಾಗಿ ನಮ್ಮ ಭಾರತೀಯ ದೇಶ ಹಾಗೂ ಭಾರತೀಯ ಸೇನೆ ಅದು ಪ್ರತ್ಯುತ್ತರವನ್ನು ಕೊಡೋದಕ್ಕಾಗಿ ನಾವು ವೇಟ್ ಮಾಡ್ತಿದ್ದೀವಿ. ಅದು ತಕ್ಕಂತೆ ನಮ್ಮ ಭೂಸೇನೆ ಆಗ್ಬೋದು, ವಾಯುಪಡೆ ಆಗ್ಬೋದು, ಹಾಗೂ ನಮ್ಮ ಜಲಸೇನೆ ಆಗ್ಬೋದು, ಅದಕ್ಕೆ ತಕ್ಕಂತಹ ಒಂದು ತಯಾರಿಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ನೀವು ಅಲ್ಲಿ ನೋಡ್ಬೋದು ನಮ್ಮಲ್ಲಿರುವಂಥ ಅತ್ಯಾಧುನಿಕವಾದಂಥ ಯುದ್ಧ ವಿಮಾನ ರಫೇಲ್ ಆಗ್ಬೋದು, ನಮ್ಮ ಭಾರತ ತೇಜಸ್ ಆಗ್ಬೋದು, ಹಾಗೂ ನಮ್ಮ ನೇವಿ ಪಡೆ ಹಾಗೂ ಭೂಸೇನೆ ಪ್ರತಿಯೊಂದು ರೀತಿಯಲ್ಲೂ ಕೂಡ ನಾವು ಸಮರಾಭ್ಯಾಸವನ್ನು ಮಾಡ್ತಾಯಿದ್ದೀವಿ. ನಾವು ಪ್ರೆಸೆಂಟ್ ಈಗ ಲೀವರಿಂದ ನಾವು ಕೂಡ ಹೋಗಿ ತರಬೇತಿ ನಾವು ಒಂದು ಸಮರಾಭ್ಯಾಸಕ್ಕೆ ನಾವು ಕೂಡ ಸೇರಿಕೊಳ್ಬೇಕು ಈಗ. ಸರ್, ಈಗ ಇಲ್ಲಿ ಅದೊಂದು ಹತ್ಯಾಕಾಂಡ ನಡೆಯಿತು, ಪ್ರವಾಸಿಗರ ಹತ್ಯಾಕಾಂಡ ಅಂತ ಏನು ಭದ್ರತಾ ವೈಫಲ್ಯ ಆಯಿತು ಅಂತ ಹೇಳುವಂಥದ್ದು ಮಾತು ಕೇಳಿ ಬರ್ತಾ ಇದೆ. ಏನಾಗಿರ್ಬೋದು ಅಲ್ಲಿ ಅಂತ, ಯಾವ ರೀತಿ ಇದು ಆಗಲಿಕ್ಕೆ ಏನು ಕಾರಣ? ಇದುವರೆಗೂ ಆ ರೀತಿ ಆಗಿರಲಿಲ್ಲ, ಹೇಗೆ ಆಯಿತು ಅಂತ ಹೇಳುವಂಥದ್ದು? ಸರ್, ನೀವು ನೋಡಿದ ಮಟ್ಟಿಗೆ ಇದುವರೆಗೆ ಯಾವುದೇ ರೀತಿ ಒಂದು ಪ್ರವಾಸಿ ಜಾಗಗಳಲ್ಲಿ ಭದ್ರತಾ ವೈಫಲ್ಯ ಯಾವುದೇ ಕಾರಣಕ್ಕೂ ಆಗಿಲ್ಲ. ಇದು ಒಂದು ಅಲ್ಲಿರುವಂಥ ಒಂದು ಲೋಕಲ್ ಗೌರ್ಮೆಂಟ್ನ ಒಂದು ತಪ್ಪು. ಏಕೆಂದರೆ ನಾವು ವೈಫಲ್ಯ ಆಗಿರುತ್ತೆ. ಏನಕ್ಕಂದರೆ ಒಂದು ಯಾವುದೇ ರೀತಿಯಲ್ಲಿ ಒಂದು ನೀವು ಟೂರಿಸಂ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು, ಅಲ್ಲಿ ಮುನ್ಸಿಪಾಲ್ಟಿ ಆಗ್ಬೋದು, ಇಲ್ಲಿ ಲೋಕಲ್ ಗೌರ್ಮೆಂಟ್ ಆಗ್ಬೋದು, ಪಕ್ಕದಿರುವಂಥ ಅದೊಂದು ಭದ್ರತಾ ಏನು ಒಂದು ಇಲಾಖೆ ಇದೆ ಅದಕ್ಕೆ ಮೊದಲಾಗಿ ಇನ್ಫಾರ್ಮ್ ಮಾಡಬೇಕು. ನಾವು ಈ ಥರ ಇದು ಮಾಡಿಂದ ನಮಗೆ ಸಪೋರ್ಟ್ ಬೇಕಂತ ಇನ್ಫಾರ್ಮ್ ಮಾಡಬೇಕು. ಅದು ಅವ್ರ ಮೇಲೆ ತಪ್ಪಿದೆ. ಭದ್ರತಾ ವೈಫಲ್ಯಕ್ಕೆ ಯಾವುದೇ ರೀತಿ ಕಾರಣ ಅಲ್ವೇ ಅಲ್ಲ ಇದರಲ್ಲಿ ಹೇಳ್ಬೇಕಾದ್ರೆ. ಈಗ 26 ಜನರ ಹತ್ಯೆ ಆಗಿದೆ, ಅದಕ್ಕೆ ಪ್ರತೀಕಾರ ತೆಗೆದುಕೊಳ್ಬೇಕಂತೇಳಿ ಎಲ್ಲರೂ ಬಯಸ್ತಾ ಇದ್ದಾರೆ. ಯಾವಾಗ ಪ್ರತೀಕಾರ ಆಗ್ಬೋದು, ಏನಾಗ್ಬೋದು ಅಂತ ಹೇಳುವಂಥದ್ದು ಈಗಿನ ಪರಿಸ್ಥಿತಿಯನ್ನು ನೋಡಿದರೆ? ಸರ್, ಈಗ ನಾವು ಹೇಳ್ದಾಗೆ ಕೋಪದಲ್ಲಿ ಮುಯ್ಕೊಳ್ಳೋದಲ್ಲ, ಅದಕ್ಕೆ ಕಾದು ಹೊಡೆತಂಗೆ ಕೊಡ್ಬೇಕು. ಯಾಕಂದರೆ ಸರ್, ಈಗ ಹೊಡೆದ್ರೆ ಅವರಿಗೆ ಮುಟ್ಟು ನೋಡ್ಕೊಳ್ಳೋ ರೀತಿ ಕೊಡಬೇಕು. ಅವರಿಗೆ ಈಗ ನಾವು ಟಚ್ ಮಾಡಿದ್ರೆ ಅವ್ರಿಗೆ ಮುಟ್ಟಿ ನೋಡ್ಕೊಳ್ಳೋ ರೀತಿಯಲ್ಲಿ ಅವರಿಗೆ ಪ್ರತ್ಯುತ್ತರ ನೀಡೋದಕ್ಕಾಗಿ ನಾವು ಭಾರತೀಯ ಸರ್ಕಾರ ಆಗ್ಬೋದು, ಭಾರತೀಯ ಸೇನೆ ಎಲ್ಲ ರೀತಿಯಲ್ಲೂ ತಯಾರು ಮಾಡಿಕೊಡ್ತಿದೆ. ಆದಷ್ಟು ಬೇಗ ಭಾರತ ಜನ ಸಿಹಿ ಸುದ್ದಿ ಕೊಡುವಂಥ ಒಂದು ತಯಾರಿಯಲ್ಲಿ ಭಾರತೀಯ ಸೇನೆ ಆಗ್ಬೋದು ಹಾಗೂ ಭಾರತೀಯ ಸರ್ಕಾರ ಅದೇ ರೀತಿ ಕಾರ್ಯ ನಡ್ಕೊಳ್ತಿದೆ ಸರ್. ಸರ್, ನೀವು ಕೂಡ ಸಾಕಷ್ಟು ಬಾರಿ ಅಲ್ಲಿ ಹೋರಾಟ ಮಾಡಿ ಬಂದವರು, ಉಗ್ರರೊಟ್ಟಿಗೆ ಹೋರಾಟ ಮಾಡಿ ನೀವು ಕೂಡ ಸಾಕಷ್ಟು ಅನುಭವಿಸಿದ್ದೀರಿ. ಯಾವ ರೀತಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳುವಂಥದ್ದು ಕಾಶ್ಮೀರ ಅಲ್ಲಿ ಆ ಕಡೆ ಯಾವ ರೀತಿ ಇದೆ ಅಂತ ಹೇಳುವಂಥದ್ದು? ಸರ್, ಈಗ ನಾನು 2016 19 ಲಾಸ್ಟ್ ತನಕ ಕೂಡ ನಾನು 44 ರಾಷ್ಟ್ರೀಯ ರೈಫಲಲ್ಲಿ ನಾನು ಕಾರ್ಯನಿರ್ವಹಿಸಿದ್ದೀನಿ. ನೀವು ಗೊತ್ತಿರೋ ಹಾಗೆ ನಾನು ಸಣ್ಣ ವಯಸ್ಸಲ್ಲೇ ಉಗ್ರ ಹೋರಾಡಿ ಅವ್ರನ್ನ ಕೊಂದು ರಾಷ್ಟ್ರಪತಿಯಿಂದ ಶೌರ್ಯ ಚಕ್ರ ಕೂಡ ಪಡ್ಕೊಂಡಿದ್ದೀನಿ. ಸರ್, ಈಗ ನಾವು ನೋಡಿದ ಮಟ್ಟಿಗೆ ಅಲ್ಲಿ ಯಾವ ಕ್ಷಣಕ್ಕೆ ಯಾವ ರೀತಿ ಒಂದು ಸಿಚುವೇಶನ್ ವಾತಾವರಣ ಆಗುತ್ತೆ ಅನ್ನೋದು ನಾವು ಯೋಚನೆ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಏನಕ್ಕೆ ಸರ್, ಅಲ್ಲಿ ಎಲ್ಲಿ ತನಕ ಅಲ್ಲಿಯ ಒಂದು ಲೋಕಲ್ ಪೀಪಲ್ಸ್ ಸಪೋರ್ಟ್ ನಮ್ಗೆ ಇರೋದಿಲ್ವೋ ಅಲ್ಲಿ ತನಕ ಸರ್ ಈ ನರಹಂತಕ ಟೆರರಿಸ್ಟ್ಗಳ ಅಟ್ಯಾಕ್ ನಮ್ಮ ಮೇಲೆ ಆಗ್ತಾನೆ ಇರುತ್ತೆ. ಯಾವಾಗ ಕಾಶ್ಮೀರಿ ಜನರು ನಮಗೆ ಫುಲ್ ಸಪೋರ್ಟ್ ಮಾಡ್ತಾರೆ ಆವಾಗ ಭಾರತ ಸರ್ಕಾರ ಆಗ್ಬೋದು, ಭಾರತೀಯ ಸೇನೆ ಆಗ್ಬೋದು ಪರಿಪೂರ್ಣವಾಗಿ ನಮ್ಮ ಏನೋ ಒಂದು ಟೆರರಿಸ್ಟ್ ಅಥವಾ ಉಗ್ರವಾದಿಗಳನ್ನ ಮಟ್ಟ ಹಾಕೋದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಈಗಿನ ಪರಿಸ್ಥಿತಿ ನೋಡಿದರೆ ಮುಂದೆ ಏನಾಗ್ಬೋದು? ಯುದ್ಧ ಫಿಕ್ಸಾ ಅಥವಾ ಯುದ್ಧ ಮಾಡೋದಿಲ್ಲ, ಬೆದರಿಕೆ ಮಾಡ್ತಾ ಇದೆಯಾ ಪಾಕಿಸ್ತಾನವನ್ನು, ಹೇಗೆ ಅಂತ ಹೇಳುವಂಥದ್ದು? ಸರ್, ನಿಮ್ಗೆ ಗೊತ್ತಿರ್ಬೋದು, ಭಾರತ ಆಗಿನ ಭಾರತ ಅಲ್ಲ, ಈಗ ಯುಗನೇ ಬೇರೆ ಇದೆ, ನವಯುಗ ಭಾರತ ಆಗಿದೆ. ನಮಗೆ ಕೊಟ್ಟಂಥ ಉತ್ತರಕ್ಕೆ ನಾವು ಪ್ರತ್ಯುತ್ತರ ಕೊಡ್ತೀವಿ. ಅದಕ್ಕೆ ನೀವು ಕಾದು ನೋಡಬೇಕಾಗುತ್ತೆ. ಏನಕ್ಕಂದರೆ ಮೊದಲೇ ನಾವು ಅದನ್ನ ಇದು ಮಾಡೋ ಸರಿ ಇರಲ್ಲ. ಕಾದು ನೋಡಿ ಅದರ ಪ್ರತ್ಯುತ್ತರ ಯಾವ ರೀತಿ ಇರುತ್ತೆ ಅಂತ. ಆ ಪ್ರತ್ಯುತ್ತರ ಕೊಡೋದ್ರಿಂದ ಬೇರೆ ಕಂಟ್ರಿಗಳು ಭಾರತದ ವಿರುದ್ಧ ಬೆರಳು ತೋರಿಸೋದಕ್ಕೆ ಭಯಪಡಬೇಕು. ಅಂದರೆ ಫ್ರೆಂಡ್ಶಿಪ್ ಮಾಡಬೇಕೆ ಹೊರತು ಸ್ನೇಹಕ್ಕೆ ನಾವು ಕೈ ನೀಡಬೇಕೆ ಹೊರತು ಈ ಥರ ಉಗ್ರರನ್ನು ಕಳಿಸೋದಕ್ಕೆ ಭಯಪಡೋ ರೀತಿಯಲ್ಲಿ ಹಾಗೂ ಭಾರತಕ್ಕೆ ಯಾವುದೇ ರೀತಿಯಾದಂಥ ಉಗ್ರ ಚಟುವಟಿಕೆ ನಡೆಸೋದಕ್ಕೆ ಬೇರೆ ದೇಶ ಎದುರ್ಕೊಳ್ಬೇಕು. ಆ ರೀತಿಯಾಗಿ ಉತ್ತರವನ್ನು ಕೊಡೋದಕ್ಕೆ ಭಾರತೀಯ ಸೇನೆ ಸಜ್ಜಾಗ್ತಾ ಇದೆ. ಒಟ್ಟಾರೆ ಪಾಕಿಸ್ತಾನಕ್ಕೆ ಸರಿಯಾಗಿ ಪ್ರತ್ಯುತ್ತರ ಕೊಡಲಿಕ್ಕೆ ನಾವು ಸಿದ್ಧರಾಗಿದೆ ಅಂತ ಹೇಳಿ ಯೋಧ ಹೇಳ್ತಿದ್ದಾರೆ. ಅವರು ಕೂಡ ಈಗ ರಜೆಯನ್ನು ಮುಗಿಸಿ ಮತ್ತೆ ಆ ಜಮ್ಮು ಕಾಶ್ಮೀರ ತೆರಳಲಿಕ್ಕೆ ಸಿದ್ಧರಾಗಿದ್ದಾರೆ. ಕ್ಯಾಮರಾ ಪರ್ಸನ್ ದೇವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.